ಒಂದು ಅರಸುಗಳು ಅಧ್ಯಾಯ 16. ಆಗ ಯೆಹೋವನು ಹನಾನಿಯ ಮಗನಾದ ಯೇಹುವಿನ ಮುಖಾಂತರವಾಗಿ ಅವನಿಗೆ ಹೇಳಿಸಿದ್ದೇನೆಂದರೆ, ನಾನು ನಿನ್ನನ್ನು ಧೂಳಿನಿಂದ ಎತ್ತಿ ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ನಾಯಕನನ್ನಾಗಿ ಮಾಡಿದರೂ ನೀನು ಯಾರೊಬ್ಬಾಮನ ಮಾರ್ಗದಲ್ಲಿ ನಡೆದು ನನ್ನ ಜನರಾದ ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿ ಅವರ ಪಾಪದ ಮೂಲಕವಾಗಿ ನನಗೆ ಕೋಪವನ್ನೆಬ್ಬಿಸಿದ್ದರಿಂದ ನಿನ್ನನ್ನೂ ನಿನ್ನ ಮನೆಯವರನ್ನು ಅಳಿಸಿಬಿಡುವೆನು. ನೆಬಾಟನ ಮಗನಾದ ಯಾರೊಬ್ಬಾಮನ ಮನೆಗಾದ ಗತಿಯು ನಿನ್ನ ಮನೆಗೂ ಆಗುವುದು. ನಿನ್ನ ಕುಟುಂಬದವರಲ್ಲಿ ಪಟ್ಟಣದೊಳಗೆ ಸಾಯುವವರನ್ನು ನಾಯಿಗಳೂ ಅಡವಿಯಲ್ಲಿ ಸಾಯುವವರನ್ನು ಪಕ್ಷಿಗಳೂ ತಿಂದು ಬಿಡುವವು ಎಂಬುದೇ. ಬಾಷನ ಉಳಿದ ಚರಿತ್ರೆಯು ಅವನ ಪರಾಕ್ರಮ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ತಿರ್ಚದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಏಲನು ಅರಸನಾದನು. ಬಾಷನು ಯಾರೊಬ್ಬಾಮನ ಮನೆಯವರಂತೆ ತನ್ನ ದುಷ್ಕೃತ್ಯಗಳಿಂದ ಯೆಹೋವನನ್ನು ರೇಗಿಸಿ ಆತನ ದೃಷ್ಟಿಯಲ್ಲಿ ದ್ರೋಹಿಯಾದದರಿಂದಲೂ ಅವನು ಯಾರೊಬ್ಬಾಮನ ಮನೆಯವರನ್ನು ನಿರ್ನಾಮಗೊಳಿಸಿದ್ದರಿಂದಲೂ ಯೆಹೋವನು ಹನಾನಿಯ ಮಗನಾದ ಯೇಹುವಿನ ಮುಖಾಂತರವಾಗಿ ಅವನಿಗೂ ಅವನ ಕುಟುಂಬಕ್ಕೂ ದುರ್ಗತಿಯನ್ನು ಮುಂತಿಳಿಸಿದನು. ಯೆಹೂದ್ಯರ ಅರಸನಾದ ಆಸನ ಆಳಿಕೆಯ 26ನೆಯ ವರುಷದಲ್ಲಿ ಬಾಷನ ಮಗನಾದ ಏಲನು ತಿರ್ಚದಲ್ಲಿ ಇಸ್ರಾಯೇಲ್ಯರ ಅರಸನಾಗಿ 2 ವರ್ಷ ಆಳಿದನು. ಅವನ ಸೇವಕನೂ ಅವನ ರಥಬಲದ ಅರ್ಧಭಾಗಕ್ಕೆ ಅಧಿಪತಿಯೂ ಆಗಿದ್ದ ಜಿಮ್ರಿ ಎಂಬವನು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿದನು. ಅರಸನು ತಿರ್ಚದಲ್ಲಿ ತನ್ನ ಮನೆಯ ಉಗ್ರಾಣಿಕನಾದ ಅರ್ಚನೆಂಬವನ ಮನೆಯಲ್ಲಿ ಕುಡಿದು ಮತ್ತನಾಗಿರುವಾಗ ಜಿಮ್ರಿಯು ಅಲ್ಲಿಗೆ ಹೋಗಿ ಅವನ ಮೇಲೆ ಬಿದ್ದು ಅವನನ್ನು ಕೊಂದು ಹಾಕಿ ಅವನಿಗೆ ಬದಲಾಗಿ ತಾನು ಅರಸನಾದನು. ಇದು ಯೆಹೂದದ ಅರಸನಾದ ಆಸನ ಆಳಿಕೆಯ 27ನೆಯ ವರ್ಷದಲ್ಲಿ ನಡೆಯಿತು. ಇವನು ಸಿಂಹಾಸನದ ಮೇಲೆ ಕೂತು ಆಳತೊಡಗಿದ ಕೂಡಲೇ ಬಾಷನ ಮನೆಯವರನ್ನು ಅವನ ಬಂಧುಮಿತ್ರರನ್ನು ಸಂಹರಿಸಿದನು. ಅವರಲ್ಲಿ ಒಬ್ಬ ಗಂಡಸನ್ನೂ ಉಳಿಸಲಿಲ್ಲ. ಬಾಷನೂ ಅವನ ಮಗನಾದ ಏಲನೂ ತಾವು ಪಾಪ ಮಾಡಿದ್ದಲ್ಲದೆ ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿ ತಮ್ಮ ವಿಗ್ರಹಗಳಿಂದ ಇಸ್ರಾಯೇಲ್ ದೇವರಾದ ಯೆಹೋವನನ್ನು ರೇಗಿಸಿದ್ದರಿಂದ ಆತನು ಪ್ರವಾದಿಯಾದ ಯೇಹುವಿನ ಮುಖಾಂತರವಾಗಿ ಬಾಷನ ಮನೆಗೆ ದುರ್ಗತಿಯನ್ನು ಮುಂತಿಳಿಸಿದ್ದನು. ಜಿಮ್ರಿಯು ಬಾಷನ ಮನೆಯವರೆಲ್ಲರನ್ನು ನಿರ್ನಾಮಗೊಳಿಸಿದಾಗ ಆ ಮಾತು ನೆರವೇರಿತು. ಏಲನ ಉಳಿದ ಚರಿತ್ರೆಯೂ ಅವನ ಎಲ್ಲಾ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಯೆಹೂದ್ಯರ ಅರಸನಾದ ಆಸನ ಆಳಿಕೆಯ 27ನೆಯ ವರ್ಷದಲ್ಲಿ ಜಿಮ್ರಿಯು ತಿರ್ಚದಲ್ಲಿ ಇಸ್ರಾಯೇಲ್ಯರ ಅರಸನಾಗಿ 7 ದಿವಸ ಆಳಿದನು. ಆ ಸಮಯದಲ್ಲಿ ಇಸ್ರಾಯೇಲ್ಯರು ಫಿಲಿಷ್ಟಿಯರ ವಶದಲ್ಲಿದ್ದ ಗಿಬ್ಬೆತೋನ್ ಎಂಬ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ್ದರು. ಜಿಮ್ರಿಯು ಅರಸನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಕೊಂದು ಹಾಕಿದನೆಂಬ ವರ್ತಮಾನವು ಪಾಳೆಯದಲ್ಲಿದ್ದ ಇಸ್ರಾಯೇಲ್ಯರಿಗೆ ಮುಟ್ಟಲಾಗಿ ಅವರು ಅದೇ ದಿವಸ ಅಲ್ಲಿಯೇ ಸೈನ್ಯಾಧಿಪತಿಯಾದ ಒಮ್ರಿಯನ್ನು ತಮ್ಮ ಅರಸನನ್ನಾಗಿ ನೇಮಿಸಿಕೊಂಡರು. ಇವನ ಜೊತೆಯಲ್ಲಿದ್ದ ಎಲ್ಲಾ ಇಸ್ರಾಯೇಲ್ಯರು ಗಿಬ್ಬೆತೋನನ್ನು ಬಿಟ್ಟು ಹೋಗಿ ತಿರ್ಚಕ್ಕೆ ಮುತ್ತಿಗೆ ಹಾಕಿದರು. ಪಟ್ಟಣವು ಅವರ ವಶವಾದದ್ದನ್ನು ಜಿಮ್ರಿಯು ಕಂಡು ಅರಮನೆಯ ಗರ್ಭಗೃಹವನ್ನು ಹೊಕ್ಕು ಅರಮನೆಗೆ ಬೆಂಕಿ ಹೊತ್ತಿಸಿ ಸುಟ್ಟುಕೊಂಡು ಸತ್ತನು. ಅವನು ಯಾರೊಬ್ಬಾಮನಂತೆ ತಾನು ಪಾಪ ಮಾಡಿದ್ದಲ್ಲದೆ ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದದರಿಂದ ಹೀಗಾಯಿತು. ಜಿಮ್ರಿಯ ಉಳಿದ ಚರಿತ್ರೆಯು ಅವನ ಒಳಸಂಚು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಆ ಕಾಲದಲ್ಲಿ ಇಸ್ರಾಯೇಲ್ಯರೊಳಗೆ 2 ಪಕ್ಷಗಳು ಉಂಟಾದವು. ಒಂದು ಪಕ್ಷದವರು ಗೀನತನ ಮಗನಾದ ತಿಬ್ನಿಯನ್ನು ಹಿಂಬಾಲಿಸಿ ಅವನನ್ನು ಅರಸನನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದರು. ಇನ್ನೊಂದು ಪಕ್ಷದವರು ಒಮ್ರಿಯನ್ನು ಹಿಂಬಾಲಿಸಿದರು. ಆದರೆ ಒಮ್ರಿಯ ಪಕ್ಷದವರು ಗೀನತನ ಮಗನಾದ ತಿಬ್ನಿಯ ಪಕ್ಷದವರನ್ನು ಸೋಲಿಸಿದರು. ತಿಬ್ನಿಯು ಸಾಯಲಾಗಿ ಒಮ್ರಿಯೇ ಆಳುವವನಾದನು. ಯೆಹೂದ್ಯರ ಅರಸನಾದ ಆಸನ ಆಳಿಕೆಯ 31ನೆಯ ವರ್ಷದಲ್ಲಿ ಒಮ್ರಿಯು ಇಸ್ರಾಯೇಲ್ಯರ ಅರಸನಾಗಿ 12 ವರ್ಷ ಆಳಿದನು. 6 ವರ್ಷಗಳವರೆಗೆ ತಿರ್ಚವೇ ಅವನ ರಾಜಧಾನಿಯಾಗಿತ್ತು. ಅನಂತರ ಶೆಮೆರ್ ಎಂಬವನಿಗೆ 2 ತಲಾಂತು ಬೆಳ್ಳಿಯನ್ನು ಕೊಟ್ಟು ಅವರಿಂದ ಸಮಾರ್ಯವೆಂಬ ಗುಡ್ಡವನ್ನು ಕೊಂಡುಕೊಂಡು ಅದರ ಮೇಲೆ ಒಂದು ಪಟ್ಟಣವನ್ನು ಕಟ್ಟಿಸಿ
ಅದಕ್ಕೆ ಆ ಭೂಮಿಯ ಒಡೆಯನಾಗಿದ್ದ ಶೆಮೆರನ ಜ್ಞಾಪಕಾರ್ಥವಾಗಿ ಸಮಾರ್ಯವೆಂಬ ಹೆಸರಿಟ್ಟನು. ಇವನು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯೂ ತನ್ನ ಪೂರ್ವಾಧಿಕಾರಿಗಳೆಲ್ಲರಿಗಿಂತ ದುಷ್ಟನೂ ಆಗಿದ್ದನು. ಇಸ್ರಾಯೇಲ್ಯರು ವಿಗ್ರಹಗಳಿಂದ ತಮ್ಮ ದೇವರಾದ ಯೆಹೋವನನ್ನು ರೇಗಿಸುವಂತೆ ಅವರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗದಲ್ಲಿ ಇವನು ನಡೆದನು. ಇವನ ಉಳಿದ ಚರಿತ್ರೆಯು ಪರಾಕ್ರಮ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಒಮ್ರಿಯು ಪಿತೃಗಳ ಬಳಿಗೆ ಸೇರಲು ಇವನ ಶವವನ್ನು ಸಮಾರ್ಯ ಪಟ್ಟಣದಲ್ಲಿ ಸಮಾಧಿ ಮಾಡಿದರು. ಇವನಿಗೆ ಬದಲಾಗಿ ಇವನ ಮಗನಾದ ಅಹಾಬನು ಅರಸನಾದನು. ಯೆಹೂದ್ಯರ ಅರಸನಾದ ಆಸನ ಆಳಿಕೆಯ 38ನೆಯ ವರ್ಷದಲ್ಲಿ ಒಮ್ರಿಯ ಮಗನಾದ ಅಹಾಬನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯ ಪಟ್ಟಣದಲ್ಲಿ 22 ವರ್ಷ ಆಳಿದನು. ಇವನು ತನ್ನ ಪೂರ್ವಾಧಿಕಾರಿಗಳೆಲ್ಲರಿಗಿಂತಲೂ ದುಷ್ಟನಾಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಇವನು ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗದಲ್ಲಿ ನಡೆಯುವುದು ಅಲ್ಪ ಪಾಪವೆಂದು ತಿಳಿದವನೋ ಎಂಬಂತೆ ಚೀದೋನ್ಯರ ಅರಸನಾದ ಎದ್ಬಾಳನ ಮಗಳು ಈಜೆಬೆಲ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ಬಾಳ್ ದೇವರನ್ನು ಪೂಜಿಸತೊಡಗಿದನು. ಬಾಳ್ ದೇವರಿಗೋಸ್ಕರ ಸಮಾರ್ಯದಲ್ಲಿ ಒಂದು ಗುಡಿ ಕಟ್ಟಿಸಿ ಅದರಲ್ಲಿ ಯಜ್ಞವೇದಿಯನ್ನು ಮಾಡಿಸಿದನು. ಇದಲ್ಲದೆ ಅಶೇರ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿದನು. ಹೀಗೆ ಇನ್ನು ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿ ಮುಂಚೆ ಇದ್ದ ಎಲ್ಲ ಇಸ್ರಾಯೇಲ್ ರಾಜರಿಗಿಂತಲೂ ಹೆಚ್ಚಾಗಿ ಇಸ್ರಾಯೇಲ್ ದೇವರಾದ ಯೆಹೋವನನ್ನು ರೇಗಿಸಿದನು. ಇವನ ಕಾಲದಲ್ಲಿ ಬೇತೇಲಿನವನಾದ ಹಿಯೇಲನು ಎರಿಕೋ ಪಟ್ಟಣವನ್ನು ಕಟ್ಟಿಸಿದನು. ಅವನು ಅದಕ್ಕೆ ಅಸ್ತಿವಾರ ಹಾಕುವಾಗ ಹಿರಿ ಮಗನಾದ ಅಬೀರಾಮನನ್ನು, ಬಾಗಲುಗಳನ್ನಿಡುವಾಗ ಕಿರಿ ಮಗನಾದ ಸೆಗೂಬನನ್ನು ಕಳಕೊಂಡನು. ಹೀಗೆ ಯೆಹೋವನು ನೂನನ ಮಗನಾದ ಯೆಹೋಶುವನಿಂದ ಹೇಳಿಸಿದ ಮಾತು ನೆರವೇರಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 16. ಈಗ 16ನೇ ಅಧ್ಯಾಯವನ್ನು ನೋಡಿಕೊಳ್ಳುವಾಗ ಭಾಷಣ ಬಗ್ಗೆ ಕೆಲವು ಮಾತುಗಳು ಇಲ್ಲಿ ಹೇಳಲಾಗಿದೆ. 15ನೇ ಅಧ್ಯಾಯದಲ್ಲಿನೇ ಈ ಭಾಷಣ ಎಂಬವನ ಬಗ್ಗೆ ಸ್ವಲ್ಪ ಪರಿಚಯ ಇದೆ. ಅವನು ಏನು ಮಾಡ್ತಾನೆ, ನಾದಾಬನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿ ಅವನನ್ನು ಕೊಂದು ಹಾಕ್ತಾನೆ. ಭಾಷನು ಯೆಹೂದದ ಅರಸನಾದ ಆಸನ ಆಳಿಕೆಯ 3ನೇ ವರ್ಷದಲ್ಲಿ ಇವನನ್ನು ಕೊಂದು ಇವನಿಗೆ ಬದಲಾಗಿ ತಾನು ಅರಸನಾಗ್ಬಿಡ್ತಾನೆ. ಸರಿ, ನಾದಾಬನ್ನು ಕೊಂದುಬಿಟ್ಟು ಬಾಸನು ಅರಸನಾಗ್ಬಿಡ್ತಾನೆ. ಈಗ ಭಾಷನ ಬಗ್ಗೆ ನಾವು ಸ್ವಲ್ಪ ನೋಡಿಕೊಳ್ಳೋಣ. ಯೆಹೂದದ ಅರಸನಾದ ಆಸನ ಆಳಿಕೆಯ 3ನೇ ವರ್ಷದಲ್ಲಿ ಏನಾಗಿತ್ತು, ಅಲ್ಲಿ 3ನೇ ವರ್ಷ ಆಳಿಕೆ ಮಾಡ್ತಾ ಇದ್ದಾನೆ ಯೆಹೂದದಲ್ಲಿ. ಆಗ ಇಸ್ರಾಯೇಲ್ನಲ್ಲಿ ಇವನು ಹೊಸ ರಾಜನು ಬರ್ತಾನಂತ ಅದರ ಅರ್ಥ. ಆದರೆ ಹೆಚ್ಚಿನಾಂಶ ರಾಜರು ಕೆಟ್ಟವರಾಗಿದ್ದರು. ಅಪರೂಪವಾಗಿ ಹೆಚ್ಚಿನಾಂಶ ಇಸ್ರಾಯೇಲ್ನಲ್ಲಿದ್ದಂಥ ಅರಸರೆಲ್ಲರೂ ಕೆಟ್ಟವರೇ ಆಗಿದ್ದರು. ಕೆಟ್ಟವರು ಅಂತ ಹೇಳಿದ್ರೆ ಮತ್ತೆ ಮತ್ತೆ ವಿಗ್ರಹಾರಾಧನೆಗೆ ಜನರನ್ನು ನಡೆಸುವಂಥವರಾಗಿದ್ದರು. ತಾವೇ ಕೂಡ ವಿಗ್ರಹಾರಾಧನೆ ಮಾಡುವಂಥವರಾಗಿದ್ದರು. ಆದರೆ ಯೆಹೂದದ ಅರಸರು ಕೆಲವರು ಒಳ್ಳೆಯವರಾಗಿದ್ದರು. ಒಳ್ಳೆಯವರು ಅಂದರೆ ಅರ್ಥ, ಸುಧಾರಣೆಯನ್ನು ತಂದರು, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರು, ಮತ್ತು ವಿಗ್ರಹಗಳನ್ನೆಲ್ಲ ತೆಗೆದು ಹಾಕಿದರು. ಅವರು ಮಾಡಿಕೊಂಡಂಥ ವಿಗ್ರಹಗಳನ್ನು ದೇವರ ವಾಕ್ಯದ ಪ್ರಕಾರವಾಗಿ ಅದನ್ನು ತೆಗೆದುಹಾಕಿ ಆ ದೇವರ ಆಲಯ ಹೇಗಿರಬೇಕು, ದೇವರು ಹೇಳಿದ್ದು ಹೇಗೆ, ಅದನ್ನು ಪುನಃಸ್ಥಾಪಿಸಿದರು. ಸರಿ, ಈ ಕಾರಣದಿಂದ ಏನಾಯಿತು, ದೇವರು ಯೆಹೂದವನ್ನು ಹೆಚ್ಚಾಗಿ ಆಶೀರ್ವದಿಸ್ತಾ ಇದ್ದನು. ಯಾಕೆ? ದೇವರು ಪಕ್ಷಪಾತಿ ಅಲ್ಲ, ಇವರು ದೇವರ ವಾಕ್ಯಾನುಸಾರವಾಗಿ ಇವರು ನಡ್ಕೊಳ್ತಾ ಇದ್ರಂತ ಹೇಳ್ಬಿಟ್ಟು ಇವರಿಗೆ ಆಶೀರ್ವಾದ. ಆದರೆ ಇಸ್ರಾಯೇಲರು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯಲಿಲ್ಲವಾದ ಕಾರಣ ದೇವರ ಆಶೀರ್ವಾದವು ಅವರಿಗೆ ಭಾಳ ಕಡಿಮೆಯಾಗಿತ್ತು. ಸರಿ, ಭಾಷಣ ವಿಷಯದಲ್ಲಿ ನೋಡುವಾಗ ಯಾವ ರೀತಿಯಾಗಿ ಒಬ್ಬೊಬ್ಬ ರಾಜರು ಹೊಸದಾಗಿ, ಒಂದು ವೇಳೆ ಇಸ್ರಾಯೇಲ್ ರಾಜರೇ ಆಗಿರ್ಬೋದು, ಯೆಹೂದದ ರಾಜರೇ ಆಗಿರ್ಬೋದು, ಒಬ್ಬೊಬ್ಬ ರಾಜರು ಆಳಿಕೆಯನ್ನು ಮಾಡುವಾಗ ಪವಿತ್ರಾತ್ಮನ ಒಂದು ಕಾಮೆಂಟ್ರಿ ಏನಂತ ಹೇಳಿದರೆ, ಇಂತಿಂಥವನು
ಯಾರೊಬ್ಬಾಮನ ಮಾರ್ಗದಲ್ಲಿ, ಅಂದರೆ ಅವನು ರಾಜರಲ್ಲಿ ಭಾಳ ಒಂದು ಕೆಟ್ಟ ರಾಜ ಅಂತ ಹೇಳ್ಬೋದು. ಯಾರೊಬ್ಬಾಮನ ಮಾರ್ಗದಲ್ಲಿ ನಡೀತಾ ಇದ್ದರು ಎಂಬುದಾಗಿ. ಕೆಟ್ಟವರಾಗಿದ್ದರೆ ಆ ರೀತಿ, ಮತ್ತು ಒಳ್ಳೆಯವರಾಗಿದ್ದರೆ ಇವರು ದಾವೀದನ ಮಾರ್ಗದಲ್ಲಿ ನಡೀತಾ ಇದ್ದರು ಯಥಾರ್ಥ ಮನಸ್ಸಿನಿಂದ ಎಂಬುದಾಗಿ ಅವನನ್ನು ಸ್ಟ್ಯಾಂಡರ್ಡ್ ಆಗಿ ಒಂದು ಸ್ಕೇಲ್ ಆಗಿ ಇಟ್ಕೊಂಡು ಪವಿತ್ರಾತ್ಮನು ಬರೆಯುವಂಥದ್ದನ್ನು ಗಮನಿಸ್ಬೋದು. ಸರಿ, ಭಾಷಣನ ವಿಷಯವಾಗಿ ನೋಡುವಾಗ ಅವನು ಯೆಹೋವನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ಆದ ಕಾರಣ ದೇವರು ಹನನಿಯನ ಮಗನಾದ ಯೇಹುವಿನ ಮುಖಾಂತರವಾಗಿ ಅವನಿಗೆ ಹೇಳಿದ್ದೇನೆಂದರೆ, ಆಶ್ಚರ್ಯ ಏನಂದರೆ, ಕೆಟ್ಟವರಾಗಿದ್ದರು. ಭಾಷನು ಯಾರೊಬ್ಬಾಮನ ಮಾರ್ಗದಲ್ಲಿ ಕೆಟ್ಟವನಾಗಿ, ದೇವರ ದೃಷ್ಟಿಯಲ್ಲಿ ಕೆಟ್ಟವನಾಗಿದ್ದರು. ದೇವರು ಅವನ ಹತ್ರ ಮಾತಾಡ್ತಾನೆ. ಅಂದರೆ ದೇವರಿಗೆ ಅಷ್ಟು ಈಸಿಯಾಗಿ ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಕೆಟ್ಟವರಾದರೆ ಏನು? ಅವನನ್ನು ತಿದ್ದಬೇಕು, ಅವನನ್ನು ಗೆದ್ಕೋಬೇಕು, ಅವನನ್ನು ಹಿಡಿಬೇಕು, ಅವನನ್ನು ರೂಪಾಂತರಗೊಳಿಸ್ಬೇಕಂತ ಹೇಳ್ಬಿಟ್ಟು. ಆದರೂ ಕೂಡ ದೇವರು ಸ್ಟ್ರಾಂಗ್ ಆದ ವಾರ್ನಿಂಗನ್ನು ಕೊಟ್ಟನು. ಅದರಲ್ಲಿ ಕಾಂಪ್ರಮೈಸ್ ಇರಲಿಲ್ಲ. ನಾನು ನಿನ್ನನ್ನು ಧೂಳಿನಿಂದ ಎತ್ತಿ ನನ್ನ ಪ್ರಜೆಗಳಾದ ಇಸ್ರಾಯೇಲ್ ನಾಯಕನಾಗಿ ಮಾಡಿದರೂ ನೀನು ಏನು ಮಾಡ್ತಿದ್ದಿ? ಯಾರೊಬ್ಬಾಮನ ಮಾರ್ಗದಲ್ಲಿ, ಅಂದರೆ ಕೆಟ್ಟ ಜೀವನವನ್ನು ಮಾಡಿ ನನಗೆ ಕೋಪ ಎಬ್ಬಿಸಿದ್ದಿ. ಆದ ಕಾರಣ ನಿನ್ನನ್ನು, ನಿನ್ನ ಮನೆಯನ್ನು ಅಳಿಸ್ಬಿಡ್ತೇನೆ ಎಂಬುದಾಗಿ ದೇವರು ಆ ಒಂದು ಮಾತನ್ನು ಭಾಷನಿಗೆ ಕೊಡಲಾಯಿತು. ಭಾಷನ ಚರಿತ್ರೆ ಬರೆದಿದೆ, ಮತ್ತು ಅವನು ಮಾಡಿದಂಥ 2 ಮಹಾ ತಪ್ಪುಗಳು ಏನಂತೇಳಿದ್ರೆ, ಯೆಹೋವನನ್ನು ರೇಗಿಸಿ, ಮೊದಲನೇ ಅರಸುಗಳ ಗ್ರಂಥ 16ನೇ ಅಧ್ಯಾಯದ 7ನೇ ವಚನದಲ್ಲಿ ಇರುವಂಥ ಮಾತು. ಫಸ್ಟ್ ಕಿಂಗ್ಸ್ ಚಾಪ್ಟರ್ 16 ವರ್ಸಸ್ 7. ಅದರಲ್ಲಿ ಯೆಹೋವನನ್ನು ರೇಗಿಸ್ತಿದ್ದಂತೆ, ದೇವರನ್ನು ರೇಗಿಸಿ ಆತನ ದೃಷ್ಟಿಯಲ್ಲಿ ದ್ರೋಹಿಯಾಗಿ ನಡ್ಕೊಂಡ ಭಾಷನು. ಎರಡನೇದು ಏನು ಮಾಡ್ತಾನೆ? ಯಾರೊಬ್ಬಾಮನ ಮನೆಯವರನ್ನು ನಿರ್ನಾಮಗೊಳಿಸಿದ್ದರಿಂದ ಯೆಹೋವನು ಅವನನ್ನು ಹನಾನಿಯ ಮಗನಾದ ಯೇಹುವಿನ ಮುಖಾಂತರವಾಗಿ ಅವನಿಗೂ ಅವನ ಕುಟುಂಬದವರಿಗೆ ಮುಂದೆ ಏನಾಗ್ತದೆ ಎಂಬ ದುರ್ಗತಿಯನ್ನು ತಿಳಿಸ್ತಾನೆ. ಆನಂತರ ಭಾಷನ ಸತ್ತು ಹೋದ ಮೇಲೆ ಅವನ ಮಗನಾದ ಏಲನು ರಾಜನಾಗ್ತಾನೆ. ಮತ್ತು ಏಲನು 2 ವರ್ಷ ರಾಜನಾಗಿ ಆಳ್ವಿಕೆ ಮಾಡ್ತಾನೆ. ಅಷ್ಟರೊಳಗೆ ಏನಾಗ್ಬಿಡ್ತದೆ, ಅವನ ಸೇವಕನು, ಯಾರು? ಏಲನ ಸೇವಕನು, ಅವನ ರಥಬಲದ ಅರ್ಧ ಭಾಗಕ್ಕೆ ಅಧಿಪತಿಯಾಗಿದ್ದಂಥ ಜಿಮ್ರಿ ಎಂಬಂಥವನು ಸಂಚು ಮಾಡಿಬಿಟ್ಟು ಒಂದು ಸರಿ ಅವನು ಡ್ರಿಂಕ್ ಮಾಡಿಬಿಟ್ಟು ಮಲಗಿದ್ದಾನೆ. ಕುಡಿದು ಮತ್ತನಾಗಿದ್ದಾಗ ಈ ಜಿಮ್ರಿ ಹೋಗಿ ಅವನು ಕೊಂದುಬಿಟ್ಟು ತಾನು ರಾಜನಾಗ್ಬಿಡ್ತಾನೆ. ಯೆಹೂದದ ಅರಸನಾದ ಆಸನ ಆಳ್ವಿಕೆಯಲ್ಲಿ ಇದು ನಡೆಯಿತು. ಮತ್ತು ಈ ರೀತಿಯಾದಾಗ ಪ್ರವಾದಿಯಾದ ಯೇಹುವಿನ ಮುಖಾಂತರವಾಗಿ ಭಾಷನ ಮನೆಗೆ ದುರ್ಗತಿಯನ್ನು ಮುಂತಿಳಿಸಿದ್ದು ಈ ರೀತಿಯಾಗಿ ನೆರವೇರಿಬಿಡ್ತು. ಸರಿ, ಜಿಮ್ರಿಯ ಒಂದು ಜೀವನ ಹೇಗಿತ್ತು ಅಂತ ಹೇಳ್ಬಿಟ್ಟು, ಅಥವಾ ಅವನ ಆಳ್ವಿಕೆ ಹೇಗಿತ್ತು ಅನ್ನೋದು ಬೆಟರು. ಅದನ್ನು ನಾವು ನೋಡೋಣ್ರಿ. ಅವನು ಎಷ್ಟು ದಿನ ಈ ಜಿಮ್ರಿ ಆಳ್ವಿಕೆ ಮಾಡಿದನಂದರೆ, ಸರ್ಪ್ರೈಸು, ಭಾಳ ಆಶ್ಚರ್ಯ ಏನಂದರೆ, ಇಸ್ರಾಯೇಲ್ರ ಅರಸನಾಗಿ 7 ದಿವಸ ರಾಜನಾಗಿದ್ದಂತೆ. ಓನ್ಲಿ 7 ಡೇಸ್, 1 ವಾರ ರಾಜನಾಗಿತ್ತು. ಆದರೂ ರಾಜನೇ ಅಲ್ವಾ? ಆದ ಕಾರಣ 7 ದಿವಸ ಆಳಿದನು. ಆ ಸಮಯದಲ್ಲಿ ಇಸ್ರಾಯೇಲ್ರು ಫಿಲಿಸ್ಟಿಯರ ವಶದಲ್ಲಿದ್ದ ಗಿಬೆತೋನ್ ಎಂಬ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದರು. ಇವನು 7 ಡೇಸ್ ಆಯಿತು, 7 ದಿವಸ ಆಯಿತು ಇವನು ರಾಜನಾಗಿ. ಆ ಟೈಮ್ನಲ್ಲಿ ಫಿಲಿಸ್ಟಿಯರು ವೈರಿಗಳು ಬಂದುಬಿಟ್ಟು ಏನು ಮಾಡಿದರು, ಗಿಬೆತೋನ್ ಎಂಬ ಪಟ್ಟಣಕ್ಕೆ ಸುತ್ತಲೂ ಇದ್ದಾಗ ಇವನೇನು ಮಾಡ್ತಾನೆ, ಜಿಮ್ರಿಯ ಅರಸನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಕೊಂದು ಹಾಕ್ತಾನೆ ರೀ. ಜಿಮ್ರಿ ಒಳಸಂಚು ಮಾಡಿ ಕೊಂದು ಹಾಕ್ಬಿಡ್ತಾನೆ. ಅದೇ ದಿವಸದಲ್ಲಿ ಸೈನ್ಯಾಧಿಪತಿಯಾದಂಥ ಜಿಮ್ರಿಯನ್ನು ತಮ್ಮ ಅರಸನಾಗಿ ನೇಮಿಸಿಕೊಂಡರು.
ಜಿಮ್ರಿ ಸತ್ತೋದ. ಈಗ ಓಮ್ರಿ ಲೀಡರ್ ಆಗಿಬಿಡ್ತಾನೆ ರೀ. ಕೆಲವು ಸಾರಿ ಇವೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಜಿಮ್ರಿ ಓಮ್ರಿ ಅಂತ ಹೇಳ್ಬಿಟ್ಟು. ಆದರೆ ಇವರೆಲ್ಲ ಇಸ್ರಾಯೇಲ್ರ ಅರಸರು. ಈ ಜಿಮ್ರಿಯ ಬಗ್ಗೆ ಒಂದು ಮಾತು ಇಲ್ಲಿ ಬರೆದಿದೆ. ಅದೇನಂತ ಹೇಳಿದರೆ, ಈ ರೀತಿಯೆಲ್ಲ ಆಗೋಯ್ತಲ್ಲ ಎಂಬುದಾಗಿ ಹೇಳಿದಾಗ ಅವನು ಅರಮನೆಯ ಗರ್ಭಗೃಹವನ್ನು ಹೊಕ್ಕು ಅವನೇನು ಮಾಡ್ತಾನೆ, ಅರಮನೆಗೆ ಬೆಂಕಿ ಹೊತ್ತಿಸಿ ಸುಟ್ಟುಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ ರೀ. ಆತ್ಮಹತ್ಯೆ ಮಾಡಿಕೊಂಡು ಇವನು ಸತ್ತೋಗ್ತಾನೆ. ಮತ್ತು ಆ ರೀತಿಯಾಗಿ ಅವನ ಕತೆ ಮುಗೀತು. ಆ ಕಾಲದಲ್ಲಿ 2 ಪಾರ್ಟಿ ಇರ್ತಿತ್ತು. ಅಂದರೆ ಇಲ್ಲೇ ಇಸ್ರಾಯೇಲ್ರೊಳಗೇ 2 ಗುಂಪು, ಒಂದು ಯಹೂದ, ಇನ್ನೊಂದು ಇಸ್ರಾಯೇಲ್. ಆದರೆ ಇಸ್ರಾಯೇಲ್ನಲ್ಲಿ ಇನ್ನೂ 2 ಗ್ರೂಪ್ ಇತ್ತಂತೆ. ಯಾರ್ಯಾರು ಗ್ರೂಪು? 21ನೇ ವಚನದಲ್ಲಿ ಒಂದು ಪಕ್ಷದವರು ಏನು ಮಾಡ್ತಿದ್ರು, ತಿಬ್ನಿಯನನ್ನು, ತಿಬ್ನಿ ಅಂತ ಒಬ್ಬನಿದ್ದ, ಅವನನ್ನು ಫಾಲೋ ಮಾಡ್ತಾಯಿದ್ರು, ಅವನನ್ನು ಲೀಡ್ರ್ ಮಾಡಿಕೊಂಡ್ರು. ಇನ್ನೊಂದು ಗ್ರೂಪ್ನವರು ಏನು ಮಾಡಿಬಿಟ್ರು, ಇಲ್ಲ ನಮಗೆ ತಿಬ್ನಿ ಬೇಡ, ಓಮ್ರಿನೇ ಬೇಕು ಎಂಬುದಾಗಿ ಇದ್ದರು. ಕಡೆಗೆ ಏನಾಗ್ಬಿಡ್ತು, ಇವರಿಬ್ಬರ ನಡುವೆ ಒಂದು ಜಗಳ ಆಗಿ ಕಡೆಗೆ ತಿಬ್ನಿ ಸತ್ತೋಗ್ತಾನೆ, ಓಮ್ರಿ ಆಳಿಕೆ ಮಾಡ್ತಾನೆ ರೀ. ಯಾವ ರೀತಿಯಾಗಿ ಈ ಓಮ್ರಿಯು ಆಳಿಕೆ ಮಾಡಿದನು ಎಂಬುದಾಗಿ ನಾವು ನೋಡೋಣ ಬನ್ನಿರಿ. ಅವನು ಯಾವ ಸ್ಥಳದಲ್ಲಿ ಇದ್ದನಂತ ಹೇಳ್ಬಿಟ್ಟು ನೋಡುವಾಗ, ಅವನು ತಿರ್ಚ್ವೆ ಎಂಬಂಥ ಸ್ಥಳದಲ್ಲಿ ಅದನ್ನೇ ಕ್ಯಾಪಿಟಲ್ ಆಗಿ ಮಾಡಿಕೊಂಡು, ರಾಜಧಾನಿಯಾಗಿ ಮಾಡಿಕೊಂಡು ಆಳಿಕೆ ಮಾಡ್ತಾ ಇದ್ನಂತ್ರಿ. ಆ ರೀತಿಯಾಗಿ ಆಳಿಕೆ ಮಾಡ್ತಿದ್ದಾಗ ಶೆಮೇರ್ 23ನೇ ವಚನ, ಶೆಮೇರ್ ಎಂಬವನಿಗೆ 2 ತಲಾಂತು ಬೆಳ್ಳಿಯನ್ನು ಕೊಟ್ಟು ಅವನಿಂದ ಸಮಾರ್ಯ ಎಂಬ ಗುಡ್ಡ ಕೊಂಡ್ಕೊಂಡ್ಬಿಡ್ತಾನೆ ರೀ. ಸಮಾರ್ಯ ಅಂದರೆ ಅರ್ಥ ಕಾವಲು ನಿಲ್ದಾಣ ಅಂತ ಹೇಳ್ಬಿಟ್ಟು, ವಾಚ್ ಸ್ಟೇಷನ್ ಸಮಾರ್ಯ. ಆ ವಾಚ್ ಸ್ಟೇಷನ್ ಎಂಬಂಥ ಸ್ಥಳವನ್ನು ಅವನು ತಕ್ಕೊಂಡು ಶೆಮೇರನ ಜ್ಞಾಪಕಾರ್ಥವಾಗಿ ಈ ಸಮಾರ್ಯ ಪಟ್ಟಣವನ್ನು ಕಟ್ಟಿಬಿಟ್ಟು ಅದಕ್ಕೆ ಹೆಸರನ್ನು ಇಡ್ತಾನೆ ರೀ. ಇವನು ಒಳ್ಳೆಯ ರಾಜನಾಗಿ ಇರಲಿಲ್ಲ. ಹಾಗಾದರೆ ಅದರ ಅರ್ಥ ಯಾರೊಬ್ಬಾಮನ ಮಾರ್ಗದಲ್ಲಿ ನಡೀತಾ ಇದ್ದ. ಮತ್ತು ಈ ರೀತಿಯಾಗಿದ್ದಾಗ ಇವನು ಸತ್ತೋದ ಮೇಲೆ, ಈ ಓಮ್ರಿ ಸತ್ತೋದ ಮೇಲೆ ಅವನಿಗೆ ಬದಲಾಗಿ ಆಹಾಬನು, ಅವನ ಮಗನಾದ ಆಹಾಬನು ರಾಜನಾಗ್ತಾನೆ. ಈ ಆಹಾಬನು ಭಾಳ ಫೇಮಸ್, ಪ್ರಸಿದ್ಧವಾದ ಒಬ್ಬ ರಾಜನು. ಇವನ ಕಾಲದಲ್ಲಿನೇ ಪ್ರವಾದಿಯಾದಂಥ ಎಲಿಯನ್ ಇದ್ದಿದ್ದು. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಚರಿತ್ರೆ, ಭಾಳ ಮೂವಿಂಗ್, ಆ್ಯಕ್ಷನ್ ಪ್ಯಾಕ್ ಆಗಿರುವಂಥ ಒಂದು ಚರಿತ್ರೆಯನ್ನು ನಾವು ನೋಡ್ಬೋದು ರೀ. ಆದರೆ ಇವನು ಭಾಳ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡ್ದ. ಏನಂದರೆ, ಇವನು ಬಿಲೀವರ್ ಆಗಿದ್ದರು, ಅನ್ಬಿಲೀವರನ್ನು ಮದುವೆ ಮಾಡ್ಕೊಂಡ್ಬಿಟ್ಟ. ಅವಿಶ್ವಾಸಿಯನ್ನು ಮದುವೆ ಮಾಡ್ಕೊಳ್ತಾನೆ. ಯಾರನ್ನು ಮದುವೆ ಮಾಡ್ಕೊಂಡ್ಬಿಟ್ನು ಅಂತ ಹೇಳಿದ್ರೆ, ಇವನು ಇಲ್ಲಿ ಬರೆದಿದೆ 31ನೇ ವಚನ, ಚೀದೋನ್ಯರ ಅರಸನಾದ ಎತ್ಬಾಳ್ ಅಂತ ಹೇಳಿದರೆ ಬಾಳನ ಜೊತೆಗಿದ್ದ ಎಂಬುದಾಗಿ ಅರ್ಥ. ಎಪ್ಬಾಳ್ ಮಗಳ ಹೆಸರು, ಆಕೆಯ ಹೆಸರು ಚೀದೋನ್ಯ ಅರಸನ ಒಂದು ಮಗಳು ಯಾರಂದರೆ ಈಜಬೇಲ್ ಅಂತ ಹೇಳಿದರೆ ಇದು ಒಂದು ರೀತಿಯಿಂದ ಒಳ್ಳೆ ಹೆಸರೇ ಇದು. ಯಾಕಂತ ಹೇಳಿದರೆ ಶುದ್ಧ ಅಂತ ಅರ್ಥ ಆಯ್ತು ಈಜಬೇಲ್ ಅಂದರೆ. ಆದರೆ ಆಕೆಗೆ ಮನಸ್ಸು ಶುದ್ಧವಾಗಿ ಇರಲಿಲ್ಲ ಆಕೆಗೆ. ಯಾಕಂದರೆ ಆಕೆಯನ್ನು ಮದುವೆ ಮಾಡಿಕೊಂಡನು. ಯಾಕಂದರೆ ಆಕೆ ದೇವರನ್ನು ನಂಬಿರಲಿಲ್ಲ, ಅವಿಶ್ವಾಸಿ. ಆದರೆ ಆಹಾಬನಾದರೂ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟು ದೇವರನ್ನು ನಂಬಿದನು. ಅವನು ಅಂಥ ಒಳ್ಳೆಯ ರಾಜನಾಗಿ ಇರಲಿಲ್ಲ. ಆದರೂ ಕೂಡ ಹೊರಗಿನ ಚೀದೋನ್ಯರ ದೇವರು ಸ್ಪಷ್ಟವಾಗಿ ಹೇಳಿದನು, ಇಲ್ಲೇ ನೀವು ನಿಮಗೆ ಮದುವೆಗೆ ಕ್ರಮ ಮಾಡ್ಕೋಬೇಕಾದಂತ. ಆದರೆ ಇವನು ಹೊರಗೆ ಅನ್ಯ ಬಾಳ್ ದೇವರನ್ನು ಪೂಜಿಸುವಂಥ ವ್ಯಕ್ತಿಯನ್ನು ಮದುವೆ ಮಾಡ್ಕೊಂಡಾಗ ಏನಾಗ್ಬಿಡ್ತು, ಆಟೋಮೆಟಿಕ್ಕಾಗಿ ಇವನು ಕೂಡ ಬಾಳ್ ದೇವರನ್ನು ಪೂಜಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 31ನೇ ವಚನ. ಇದೇ ಪ್ರಾಬ್ಲಮ್. ಅವಿಶ್ವಾಸಿಯನ್ನು ಮದುವೆ ಆದಾಗ ಅವರಂತೆ ಆಗಿಬಿಡ್ತಾರೆ ಆಮೇಲೆ ಸ್ವಲ್ಪ ಕಾಲ. ಇಲ್ಲಿ ಕೂಡ ಅವನು ಈ ರೀತಿಯಾಗಿ ಆಹಾಬನು ಅಂಥ ಒಂದು ತೀರ್ಮಾನ
ತನ್ನ ಜೀವನದಲ್ಲಿ ಮಾಡಿದ ಮೇಲೆ ದೇವರಿಗೆ ಕೋಪ ಬಂತು. ಅದರಿಂದ ಗಾಡ್ ವಾಸ್ ಅನ್ಹ್ಯಾಪಿ, ದೇವರನ್ನು ರೇಗಿಸಿದನಂತೆ. ಇವನ ಕಾಲದಲ್ಲಿ ಬೇತೇಲಿನವನಾದ ಹೀಯೇಲ್ ಅಂತ ಹೇಳ್ಬಿಟ್ಟು ಒಬ್ಬ ವಿಚಿತ್ರ ಹೆಸರು, ಆದರೆ ಒಳ್ಳೆಯ ಹೆಸರು. ಇದು ನನಗಿಷ್ಟ ಇದು, ಯಾಕಂದರೆ ಹೀಯೇಲನು ಅಂತ ಹೇಳಿದರೆ ಲಿವಿಂಗ್ ಆಫ್ ಗಾಡ್, ದೇವರಿಂದ ಬಾಳುವವನು. ವಾವ್, ದೇವರಿಂದ ಬಾಳುವವನು ಹೀಯೇಲನು ಎಂಬುದಾಗಿ ಒಂದು ಯೆರಿಕೋ ಪಟ್ಟಣವನ್ನು ಕಟ್ಟಿಸಿದನು. ಯೆರಿಕೋ ಪಟ್ಟಣ ಯಾರು ಕಟ್ಟಿಸಿದ್ದು? ಬ್ಯಾಕ್ಗ್ರೌಂಡ್ ಇಲ್ಲಿದೆ ನೋಡ್ರಿ. ಯಾರ ಕಾಲದಲ್ಲಿ? ಆಹಾಬನ ಕಾಲದಲ್ಲಿ ಬೇತೇಲ್ಗೆ ಸೇರಿದವನಾದ ಹೀಯೇಲನು ಎಂಬವನು ಯೆರಿಕೋ ಪಟ್ಟಣವನ್ನು ಕಟ್ಟಿಸಿದನು. ಅವನು ಅದಕ್ಕೆ ಅಸ್ತಿವಾರ ಹಾಕುವಾಗ ಸ್ಯಾಡ್ ನ್ಯೂಸ್. ಆ ಯೆರಿಕೋ ಪಟ್ಟಣವನ್ನು ಕಟ್ತಾ ಇರುವಾಗ ಅದಕ್ಕೆ ಅಸ್ತಿವಾರ ಫೌಂಡೇಶನ್ ಅವನು ಅದಕ್ಕೆ ಹಾಕುವಾಗ ದೊಡ್ಡ ಮಗ ಅಭಿರಾಮನು ಬಾಗಿಲುಗಳನ್ನಿಡುವಾಗ ಚಿಕ್ಕ ಮಗನಾದ ಸೆಬುಗನು ಅವನು ಸತ್ತೋಗ್ತಾರೆ. ಇಬ್ಬರು ಮಕ್ಕಳು ಕೂಡ ಅಭಿರಾಮನನ್ನು ಬಾಗಿಲು ಇಡ್ತಾ ಇದ್ದಾರೆ ದೊಡ್ಡ ಕೋಟೆಗೆ. ಆ ಟೈಮ್ನಲ್ಲಿ ಚಿಕ್ಕ ಮಗನನ್ನು ಕಳ್ಕೊಂಡ್ಬಿಡ್ತಾರೆ. ಅದರದ್ದು ಡೀಟೇಲು ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಹೀಗೆ ಯೆಹೋವನು ನೂನನ ಮಗನಾದ ಯೆಹೋಶುವನಿಂದ ಹೇಳಿಸಿದ ಮಾತು ನೆರವೇರಿತು. ಈಗ ಯೆಹೋಶುವನ ಪಿಕ್ಚರ್ ಇಲ್ಲಿ ಬಂದುಬಿಡ್ತದ್ರಿ. ಯೆಹೋಶುವನು ಮೋಶೆಯ ಅಸಿಸ್ಟೆಂಟಾಗಿ, ಮೆಂಟರಾಗಿ, ಮೋಶೆ ಕೆಳಗೆ ಟ್ರೈನಿಂಗ್ ತಕ್ಕೊಂಡಂಥ ಒಬ್ಬ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಯೆಹೋಶುವನ್. ಅವನ ಹೆಸರು ಇಲ್ಲಿ ಬಂದಿದೆ. ಅವನು ಏನೆಂಬುದಾಗಿ ಪ್ರವಾದಿಸಿದನು ಅದನ್ನು ನಾವು ಮುಂದೆ ನೋಡ್ಕೊಳ್ಳೋಣ್ರಿ. ಯಾಕಂತೇಳಿದ್ರೆ ಅದೊಂದು ಸ್ವಲ್ಪ ಸಸ್ಪೆನ್ಸು. ಏನು ಯೆಹೋಶುವನು ಮಾತಾಡಿದನು, ಏನು ನೆರವೇರಿತು ಯೆರಿಕೋ ಬಗ್ಗೆ ಎಂಬುದರ ಬಗ್ಗೆ ನಾವು ಮುಂದಿನ ಅಧ್ಯಯನ ಮಾಡಿಕೊಳ್ಳುವಾಗ ಅದನ್ನು ನಾವು ವಿವರವಾಗಿ ತಿಳ್ಕೊಳ್ಬೋದು. ಮೊದಲನೇ ಅರಸುಗಳ ಗ್ರಂಥ 16ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 16. Then the word of the Lord came to Jehu the son of Hanani against Baasha, saying, Forasmuch as I exalted thee out of the dust, and made thee prince over my people Israel, and thou hast walked in the way of Jeroboam, and hast made my people Israel to sin, to provoke me to anger with their sins, behold, I will take away the posterity of Baasha, and the posterity of his house, and will make thy house like the house of Jeroboam the son of Nebat. Him that dieth of Baasha in the city shall the dogs eat, and him that dieth of his in the field shall the fowls of the air eat. Now the rest of the acts of Baasha, and what he did, and his might, are they not written in the book of the chronicles of the kings of Israel? So Baasha slept with his fathers, and was buried in Tirzah, and Elah his son reigned in his stead. And also by the hand of the prophet Jehu the son of Hanani came the word of the Lord against Baasha, and against his house, even for all the evil that he did in the sight of the Lord, in provoking him to anger with the work of his hands, in being like the house of Jeroboam, and because he killed him. In the 26th year of Asa king of Judah began Elah the son of Baasha to reign over Israel in Tirzah 2 years. And his servant Zimri, captain of half his chariots, conspired against him, as he was in Tirzah, drinking himself drunk in the house of Arza, steward of his house in Tirzah. And Zimri went in and smote him and killed him in the 27th year of Asa king of Judah, and reigned in his stead. And it came to pass, when he began to reign, as soon as he sat on his throne, that he slew all the house of Baasha. He left him not one that pisseth against a wall, neither of his kinsfolk, nor of his friends. Thus did Zimri destroy all the house of Baasha, according to the word of the Lord which he spake against Baasha by Jehu the prophet.
For all the sins of Baasha, and the sins of Elah his son, by which they sinned, and by which they made Israel to sin, in provoking the Lord God of Israel to anger with their vanities. Now the rest of the acts of Elah, and all that he did, are they not written in the book of the Chronicles of the kings of Israel? In the 27th year of Asa king of Judah did Zimri reign 7 days in Tirzah, and the people were encamped against Gibbethon, which belonged to the Philistines. And the people that were encamped heard say, Zimri hath conspired, and hath also slain the king. Wherefore all Israel made Omri, the captain of the host, king over Israel that day in the camp. And Omri went up from Gibbethon, and all Israel with him, and they besieged Tirzah. And it came to pass, when Zimri saw that the city was taken, that he went into the palace of the king's house, and burnt the king's house over him with fire, and died, for his sins which he sinned in doing evil in the sight of the Lord, in walking in the way of Jeroboam, and in his sin which he did to make Israel sin. Now the rest of the acts of Zimri, and his treason that he wrought, are they not written in the book of the Chronicles of the kings of Israel? Then were the people of Israel divided into 2 parts. Half of the people followed Tibni the son of Ginath, to make him king, and half followed Omri. But the people that followed Omri prevailed against the people that followed Tibni the son of Ginath. So Tibni died, and Omri reigned. In the 31st year of Asa king of Judah began Omri to reign over Israel 12 years. 6 years reigned he in Tirzah. And he bought the hill Samaria of Shemer for 2 talents of silver, and built on the hill, and called the name of the city which he built after the name of Shemer, owner of the hill, Samaria. But Omri wrought evil in the eyes of the Lord, and did worse than all that were before him. For he walked in all the way of Jeroboam the son of Nebat, and in his sin wherewith he made Israel to sin, to provoke the Lord God of Israel to anger with their vanities. Now the rest of the acts of Omri, which he did, and his might that he shewed, are they not written in the book of the Chronicles of the kings of Israel? So Omri slept with his fathers, and was buried in Samaria, and Ahab his son reigned in his stead. And in the 38th year of Asa king of Judah began Ahab the son of Omri to reign over Israel. And Ahab the son of Omri reigned over Israel in Samaria 22 years. And Ahab the son of Omri did evil in the sight of the Lord above all that were before him. And it came to pass, as if it had been a light thing for him to walk in the sins of Jeroboam the son of Nebat, that he took to wife Jezebel, the daughter of Ethbaal, king of the Zidonians, and went and served Baal, and worshipped him. And he reared up an altar for Baal in the house of Baal, which he had built in Samaria. And Ahab made a grove. And Ahab did more to provoke the Lord God of Israel to anger than all the kings of Israel that were before him. In his days did Hiel the Bethelite build Jericho. He laid the foundation thereof in Abiram his firstborn, and set up the gates thereof in his youngest son Segub, according to the word of the Lord which he spake by Joshua the son of Nun.